ವೆಹಿಕಲ್ ಟು ವೆಹಿಕಲ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಅಡ್ರೆಸ್ ಮಾಡಬಹುದು. ಈ ರೀತಿ ಫೋಕಸ್ಡ್ R&D ನಾವು ಮಾಡ್ತಾ ಇದ್ದೀವಿ ನಮ್ಮ ಸೈಟಲ್ಲಿ. ಸೊ ನಾವು ಡ್ಯಾನ್ಲಾ ನಮ್ಮದು ಟೆಕ್ನಾಲಜಿ ಸೆಂಟರ್ಸ್ ಅಂತ ಬ್ಯಾಂಗ್ಳೂರ್ ಮತ್ತು ಹೈದರಾಬಾದ್ ಇದೆ. ಗೋವಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಸಹ ಇದೆ ನಮ್ಮದು. ಸೊ ಎಲ್ಲಾ ತರದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನಾವು. ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಇಂದ ಹಿಡಿದು, ಏವಿಯಾನಿಕ್ಸ್ ಇಂದ ಹಿಡಿದು, ಆಟೋಮೋಟಿವ್ ಇಂಡಸ್ಟ್ರಿಯಿಂದ ಹಿಡಿದು ಎಲ್ಲ ತರದ ಮ್ಯಾನುಫ್ಯಾಕ್ಚರಿಂಗ್ ಸಹ ಮಾಡ್ತೀವಿ. ಸೊ ನಾವು ಮೇನ್ ಫೋಕಸ್ ಆಟೋಮೋಟಿವ್ ಇಂಡಸ್ಟ್ರಿಗೆ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀವಿ. ವೆನ್ ಐ ಸೇ ಸೊಲ್ಯೂಷನ್ಸ್ ಅಂದ್ರೆ ಮೇನ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇದರಲ್ಲೇ ಮಾಡ್ತಾ ಇದ್ದೀವಿ. ಸೊ ಗೌರ್ಮೆಂಟ್ಗೆ ಹೇಗೆ ನಮ್ಮ ದಿನನಿತ್ಯದ ಪ್ರಾಬ್ಲಮ್ಸ್ನ ಹೇಗೆ ಅಡ್ರೆಸ್ ಮಾಡೋದು, ಪೀಪಲ್ ಪ್ರಾಬ್ಲಮ್ನ ಹೇಗೆ ಅಡ್ರೆಸ್ ಮಾಡೋದು ಅನ್ನೋದಕ್ಕೆ ನಾವು ಡೆಡಿಕೇಟೆಡ್ ಮಾಡ್ಕೊಂಡಿದ್ದೀವಿ ನಮ್ಮ ಕಂಪನಿನ. ಸರ್ ಇದರ ಭಾಗವಾಗಿ ಸೊ ಫೆಬ್ರವರಿ 24ರಂದು ಶ್ರೀ ನಿತಿನ್ ಗಡ್ಕರಿ ಸಾಹೇಬರಿಂದ ನಮಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಸರ್. ಸೊ ಇದು ಇಂಟೆಲಿಜೆಂಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ವಿಭಾಗದ ಅಡಿಯಲ್ಲಿ ನಡೆದ ಬಿಲ್ಡ್ ಇಂಡಿಯಾ ಇನ್ಫ್ರಾ ಅವಾರ್ಡ್ಸ್ 2026 ಇದು ಕಾರ್ಯಕ್ರಮದ ಪ್ರತಿಷ್ಠಿತ ಇನ್ನೋವೇಷನ್ ಇನ್ ವೆಹಿಕಲ್ ಸೇಫ್ಟಿ ಪ್ರಶಸ್ತಿಯನ್ನು ಡ್ಯಾನ್ಲಾ ಟೆಕ್ನಾಲಜೀಸ್ ಇಂಡಿಯಾ ಲಿಮಿಟೆಡ್ ಬೆಂಗಳೂರು ಸಂಸ್ಥೆ ಪಡೆದಿರುವುದಾಗಿ ತಿಳಿಸಲು ಸಂತೋಷಿಸುತ್ತೇವೆ. ಈ ಪ್ರಶಸ್ತಿ 2026 ಫೆಬ್ರವರಿ 24ರಂದು ನವದೆಹಲಿಯಲ್ಲಿ ನಡೆದ ಪ್ರಶಸ್ತಿ ಸಮಾರಂಭದಲ್ಲಿ ಭಾರತ ಸರ್ಕಾರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ಶ್ರೀ ನಿತಿನ್ ಗಡ್ಕರಿ ಅವರು ಸದರಿ ಪ್ರಶಸ್ತಿಯನ್ನು ಡ್ಯಾನ್ಲಾ ಟೆಕ್ನಾಲಜೀಸ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ರಾಜು ದಂಡು ಅವರಿಗೆ ನೀಡಿ ಗೌರವಿಸಿದರು. ಹಾಗೆ ಇದು ಒಂದು R&D ಮುಖಾಂತರ ಬಂದಿದೆ, V2X ಗ್ರೀನ್ ಕಾರಿಡಾರ್ ಪ್ರಾಜೆಕ್ಟ್ ಇಂದ, ಹಾಗೂ ಎರಡನೇದು R&D ಸಂಸ್ಥೆ ಆಗಿರೋದ್ರಿಂದ ಎರಡನೇ ಅವಾರ್ಡ್ ಸಹ ಬಂದಿದೆ. ಸೊ 2 ಅವಾರ್ಡ್ ನಾವು ಈ ಭಾಗದಲ್ಲಿ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದೀವಿ. ಇದು ಡ್ಯಾನ್ಲಾ ಸಂಸ್ಥೆ, ಇದು ನೆಕ್ಸ್ಟ್ ಜನರೇಷನ್ V2X ಪ್ಲಾಟ್ಫಾರ್ಮ್, ವೆಹಿಕಲ್ ಟು ವೆಹಿಕಲ್ ಸಂವಹನ ತಂತ್ರಜ್ಞಾನ ವ್ಯವಸ್ಥೆ ಮೂಲಕ ಆಂಬ್ಯುಲೆನ್ಸ್ ಮುಂತಾದ ತುರ್ತು ವಾಹನಗಳಿಗೆ ಟ್ರಾಫಿಕ್ ಜಂಕ್ಷನ್ಸ್ ಅಲ್ಲಿ ಸಿಗ್ನಲ್ ಆದ್ಯತೆ ಒದಗಿಸಿ ಆಸ್ಪತ್ರೆಗೆ ವೇಗವಾಗಿ ತಲುಪಲು ಸಹಾಯ ಮಾಡುವ ಹಾಗೂ ಅಮೂಲ್ಯ ಜೀವಗಳನ್ನು ಉಳಿಸಲು ಮಹತ್ವದ ಸಾಧನೆಯನ್ನು ಈ ತಂತ್ರಜ್ಞಾನ ಒದಗಿಸುತ್ತದೆ. ಸೊ ನಾವು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಹಾಗೂ ಮುನ್ಸಿಪಲ್ ಇವರಿಂದನೂ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲಿ ಕೆಲವೊಂದು ರಸ್ತೆಗಳಿಗೆ ಆಗಲೇ ನಾವು ಈ ಸೇವೆ ಒದಗಿಸಿದ್ದೀವಿ ಸರ್. ಇದು ನಾವು ಹೇಗೆ ಅಂದ್ರೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಮ್ಮ ಡಿವೈಸಸ್ ಇರುತ್ತೆ, ಈಗ ಆಂಬ್ಯುಲೆನ್ಸ್ ಅಲ್ಲೂ ನಮ್ಮ ಡಿವೈಸಸ್ ಇರುತ್ತೆ. ಸೊ ನಾವು 1 ಕಿಲೋಮೀಟರ್ ಮುಂಚೆ ಆಂಬ್ಯುಲೆನ್ಸ್ ಏನಾದ್ರು ಕ್ಯಾರಿ ಮಾಡ್ತಾ ಇದ್ರೆ 1 ಕಿಲೋಮೀಟರ್ ಮುಂಚೆ ಎಲ್ಲಾ ಸಿಗ್ನಲ್ಸ್ ಗ್ರೀನ್ ಆಗುತ್ತೆ ಆಟೋಮೆಟಿಕಲಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ರೋಗಿಗೆ ಇಮಿಡಿಯೇಟ್ ಅಟೆನ್ಷನ್ ಕೊಟ್ಟಂಗೆ ಆಗುತ್ತೆ, ಆಸ್ಪತ್ರೆಗೆ ಸೇವೆ ಕೊಡಬಹುದು. ಹಾಗೂ ಬರೀ ಆಸ್ಪತ್ರೆ ಸೇವೆ ಅಂತಲ್ಲ, ಸ್ಕೂಲ್ಸ್ ಇರ್ಬೋದು, ಏನಾದ್ರೂ ಎಮರ್ಜೆನ್ಸಿ ಇರ್ಬೋದು, ಫೈರ್ ಇಂಜಿನ್ಸ್ ಇರ್ಬೋದು, VAP ಕಾರಿಡಾರ್ಸ್ ಎಸ್ಟಾಬ್ಲಿಷ್ ಮಾಡೋಕ್ಕಾಗ್ಬೋದು. ಇದರ ಎಲ್ಲಾ ತರದಲ್ಲಿ ಎಮರ್ಜೆನ್ಸಿ ಸೇವೆ ಆಟೋಮೆಟಿಕ್ ಆಗಿ ಸಿಗ್ನಲ್ಸ್ ಎಲ್ಲ ಗ್ರೀನ್ ಆಗುತ್ತೆ. ಇದೊಂದು ಭಾಗವಾಗಿ ಇದು ಇಂಪಾರ್ಟೆಂಟ್. ಆಂಬ್ಯುಲೆನ್ಸ್ ಇದನ್ನ ಸೊಲ್ಯೂಷನ್ ಕೊಟ್ಟಿರೋದ್ರಿಂದ ನಮಗೆ ಇದನ್ನ ಇಂಡಿಯಾ ಲೆವೆಲ್ ಅಲ್ಲಿ ರೆಕಗ್ನೈಸ್ ಮಾಡಿ ಪ್ರೆಸ್ಟೀಜಿಯಸ್ ಅವಾರ್ಡ್ಸ್ ಕೊಟ್ಟಿದ್ದಾರೆ ಸರ್. ಸೊ ಇದರ ಭಾಗವಾಗಿ ನಾನು ನಮ್ಮ ಚೇರ್ಮನ್ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ರಾಜು